ಅಲ್ಲ, ಕೋರ್ಟಿಗೆ ಹೋಗ್ಬೇಕು ಅನ್ನೋದು ಒಂದು, ಮತ್ತು ನಾವು ಇಡೀ ರಾಜ್ಯದಲ್ಲಿ ಪ್ರತಿಭಟನೆ ಮಾಡಿ ಜನಸಮುದಾಯಕ್ಕೆ, ಸಾಮಾನ್ಯ ಜನರಿಗೆ, ಯಾರು ಕೂಲಿ ಕಾರ್ಮಿಕರು ಆ ಒಂದು ನರೇಗಾ ಯೋಜನೆಯ ಫಲ ಪಡಿತಾ ಇದ್ರು, ಯಾರು ಫಲಾನುಭವಿಗಳಿದ್ದಾರೆ, ಅವರಿಗೆಲ್ಲ ಏನು ತೊಂದರೆ ಆಗಿದೆ ಅವರಿಗೆಲ್ಲ ತಿಳಿಸ್ಬೇಕಲ್ಲ. ಅದನ್ನ ನಾವು ಇದು ನೋಡಿಯಪ್ಪ ಹಿಂಗಾಗಿದೆ, ಬರೀ ಹೆಸರು ಬದಲಾವಣೆ ಒಂದು ಭಾಗ, ಮಹಾತ್ಮ ಗಾಂಧೀಜಿ ಅವರಿಗೆ ಮಾಡಿದಂತ ಅಪಮಾನ ಒಂದು ಭಾಗ ಆದ್ರೆ, ಅಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ಗಳಿದಾವಲ್ಲ, ಅಂದ್ರೆ ಪ್ರತಿ ಹಳ್ಳಿನಲ್ಲೂ ತಗೊಳಕ್ಕಾಗಲ್ಲ, ಸೆಲೆಕ್ಟಿವ್ ಆಗಿ ತಗೋಬೇಕು. ಆಮೇಲೆ ಈ ಹಣದ ತೀರ್ಮಾನ ಪರ್ ಡೇ ವೇಜಸ್ ಕೊಡುವಾಗ ಆ ತೀರ್ಮಾನ ಡೆಲ್ಲಿಲಿ ಆಗಬೇಕು. ಆಮೇಲೆ ಆಕ್ಷನ್ ಪ್ಲಾನ್ಗಳೆಲ್ಲ ಡೆಲ್ಲಿಯಲ್ಲಿ ಅಪ್ರೂವ್ ಆಗಬೇಕು. ಈ ಥರದ್ದೆಲ್ಲ ನಾವು ಅವ್ರಿಗೆ ಹೇಳ್ಬೇಕಲ್ಲ, ನೋಡ್ರಪ್ಪ ಹಿಂಗಾಗ್ತಾ ಇದೆ, ನಿಮ್ಮೂರಲ್ಲಿ ಕೆಲಸ ತಗೋಬೇಕು ಅಂದ್ರೆ ಡೆಲ್ಲಿಯಿಂದ ತೀರ್ಮಾನ ಆಗ್ಬೇಕು, ನಾವೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೇಕಲ್ಲ ಅವ್ರಿಗೆಲ್ಲ. ಈಗ ಪಂಚಾಯಿತಿ ಸದಸ್ಯರುಗಳಿದ್ದಾರೆ, ಪಂಚಾಯಿತಿ ಅಧ್ಯಕ್ಷರುಗಳಿದ್ದಾರೆ, ಅವರೆಲ್ಲ ಆ ಹಂತದಲ್ಲಿ ಮಾಡುವಂತ ತೀರ್ಮಾನ ಮೈಕ್ರೋ ಪ್ಲಾನಿಂಗ್ ಅಂತ ಕರೀತಾರೆ. ಇದನ್ನೇ ರಾಜೀವ್ ಗಾಂಧಿ ಅವರು 73ನೇ ಅಮೆಂಡ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದೇನೆಂದ್ರೆ, ಮೈಕ್ರೋ ಪ್ಲಾನಿಂಗ್, ನಮ್ಮೂರಿನ ರಸ್ತೆ ಅಥವಾ ನಮ್ಮೂರಿನ ಚರಂಡಿಯನ್ನ ಎಲ್ಲೋ ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ಡೆಲ್ಲಿಲಿ ತೀರ್ಮಾನ ಮಾಡೋದು ಬೇಡ, ನೀವೇ ಮಾಡ್ಕೊಳ್ಳಿ ಅಂತೇಳಿ ಆಕೆ ಅಧಿಕಾರ ವಿಕೇಂದ್ರೀಕರಣವನ್ನ ಕೊಟ್ಟಂತ ಇದು 73ನೇ ತಿದ್ದುಪಡಿ ಸಂವಿಧಾನಕ್ಕೆ. ಅದನ್ನ ಈಗ ತಗೊಂಡು ಡೆಲ್ಲಿಗೆ ಇಟ್ಕೊಳ್ಳೋದಾದ್ರೆ ಮತ್ತೆ ಯಾಕೆ ನಾವು ಈ ಅಧಿಕಾರನ ವಿಕೇಂದ್ರೀಕರಣದ ಮಾತಾಡಬೇಕು? ಅದನ್ನ ಜನಸಮುದಾಯಕ್ಕೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ವಿಶೇಷ ಅಧಿವೇಶನ ಕರೀತಾ ಇರೋ ಉದ್ದೇಶ ಅಂದ್ರೆ ಚರ್ಚೆ ಆಗ್ಲಿ, ಅಭಿಪ್ರಾಯಗಳು ಬರ್ಲಿ, ಅವರ ಅಭಿಪ್ರಾಯ ಹೇಳಿ. ಅವರು ಈಗ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಇರ್ತಕ್ಕಂಥ ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನ ಅವರು ಸಮರ್ಥನೆ ಮಾಡ್ಕೋಬೇಕಲ್ಲ. ಅಥವಾ ನಮಗೂ ಹೇಳಿ, ಹೌದಪ್ಪ ನಾವು ಮಾಡಿರೋದು ಒಳ್ಳೇದು ಅನ್ನೋದು ನಮ್ಮನ್ನು ಕನ್ವಿನ್ಸ್ ಮಾಡ್ಬೇಕಲ್ಲ, ಜನರನ್ನ ಕನ್ವಿನ್ಸ್ ಮಾಡ್ಬೇಕಲ್ಲ.